ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕ್ ಮತ್ತು ಆಫ್ಘನಿಸ್ತಾನದ ನಡುವೆ ಮತ್ತೊಂದು ಸುತ್ತಿನ ಕದನ ಶುರುವಾಗುತ್ತಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಎರಡೂ ದೇಶಗಳು ಗಡಿಯುದ್ದಕ್ಕೂ ನಿಲ್ಲಿಸ್ತಾ ಇರೋ ಸೈನ್ಯ ಮತ್ತು ಆರ್ಟಿಲರಿಗಳ ಜಮಾವಣೆ. ಮೊನ್ನೆ ಆಫ್ಘನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿತು. ಕೆಲ ದಿನಗಳ ಹಿಂದೆ ಪಾಕಿಸ್ತಾನದ ಪೆಷಾವರಲ್ಲಿನ ಅರೆಸೇನಾ ಪಡೆಯ ಕ್ಯಾಂಪ್ ಮೇಲೆ ನಡೆದ ದಾಳಿಯಲ್ಲಿ ಆಫ್ಘನಿಸ್ತಾನದ ಕೈವಾಡ ಇದೆ. ಅಲ್ಲಿ ಕೂತು ಪಾಕಲ್ಲಿ ಹೇಗೆ ದಾಳಿ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಅನ್ನ ಆಫ್ಘನರು ಉಗ್ರರಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇದೆ. ಹೀಗಾಗಿ ನಾವು ಆಫ್ಘನಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ವಿ ಅಂತ ಪಾಕ್ ಎದೆಯುಬ್ಬಿಸ್ತು. ಆದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದ ಆರ್ಭಟ ಜನಸಾಮಾನ್ಯರ ಮೇಲೆ, ಅವರ ದಾಳಿಯಲ್ಲಿ ಹೆಂಗಸರು ಮಕ್ಕಳು ಸೇರಿ 10 ಮಂದಿ ಬಲಿಯಾಗಿದ್ದಾರೆ. ಪಾಕಿಸ್ತಾನ ತಕ್ಷಣ ಎಚ್ಚೆತ್ತುಕೊಳ್ಳದೆ ಹೋದ್ರೆ ನಾವು ಅವರಿಗೆ ತಿರುಗಿಸಿ ಕೊಡ್ತೀವಿ ಅಂತ ಆಫ್ಘನ್ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ಡ್ಯೂರಾಂಡ್ ಲೈನ್ನ ಉದ್ದಕ್ಕೂ ಎರಡೂ ಕಡೆಗಳಲ್ಲಿ ಎರಡೂ ದೇಶಗಳು ಸೇನೆಯನ್ನ ಜಮಾವಣೆ ಮಾಡ್ತಾ ಇವೆ. ಕೆಲ ದಿನಗಳ ಹಿಂದೆ ನಡೆದ ಸಂಘರ್ಷಕ್ಕಿಂತಲೂ ದೊಡ್ಡ ಮಟ್ಟದ ಸಂಘರ್ಷ ಅಲ್ಲಿ ನಡೆಯೋ ಸಾಧ್ಯತೆ ಕಾಣ್ತಾ ಇದೆ. ಹಾಗಾದ್ರೆ ಪಾಕ್ ಆಫ್ಘನ್ ಗಡಿಯಲ್ಲಿ ಏನಾಗ್ತಾ ಇದೆ? ಅಲ್ಲಿ ತಾಲಿಬಾನಿಗಳ ಸಿಟ್ಟಿಗೆ ಕಾರಣ ಆಗ್ತಾ ಇರೋದಾದ್ರೂ ಏನು? ಪಾಕ್ ಯಾಕೆ ಆಫ್ಘನ್ ತಾಲಿಬಾನಿಗಳನ್ನ ಎದುರಿಸೋದಕ್ಕೆ ಸಾಧ್ಯವಾಗದೆ ಅಲ್ಲಿ ನರಳುತ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಾಲ ಅನ್ನೋದು ಎಲ್ಲರ ಕಾಲು ಎಳೀತದೆ ಅಂತ ಸುಮ್ಮನೆ ಏನು ಹೇಳಿಲ್ಲ. ಒಂದು ಕಾಲ ಇತ್ತು, ಪಾಕಿಸ್ತಾನ ಭಾರತದ ಮೇಲೆ ಉಗ್ರ ದಾಳಿಗಳನ್ನು ನಿರಂತರವಾಗಿ ಮಾಡಿಸ್ತಾ ಇತ್ತು. ಭಾರತ ಅದನ್ನು ತೀವ್ರವಾಗಿ ಖಂಡಿಸ್ತಾ ಇತ್ತು. ಪಾಕಿಸ್ತಾನ ಆ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಕೈ ಕೊಡವಿದು ಕೂಡಲೇ ಭಾರತ ಕೂಡ ಸುಮ್ಮನಾಗ್ತಾ ಇತ್ತು. ಆನಂತರ ಕಾಲ ಸ್ವಲ್ಪ ಬದಲಾಯಿತು. ಪಾಕಿಸ್ತಾನ ಭಾರತದ ಮೇಲೆ ಉಗ್ರ ದಾಳಿ ಮಾಡಿಸಿದ್ರೆ ಭಾರತ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು, ಆಪರೇಷನ್ನು ಎಲ್ಲ ಮಾಡೋದಕ್ಕೆ ಶುರು ಮಾಡ್ತು. ಪಾಕಿಸ್ತಾನಕ್ಕೆ ಕೂಡ ಬದಲಾದ ಭಾರತದ ಬಗ್ಗೆ ಒಂದು ಭಯ ಶುರುವಾಯಿತು. ಅಷ್ಟರಲ್ಲಿ ಪಾಕಿಸ್ತಾನವೇ ಸಾಕಿ ಬೆಳೆಸಿದ್ದ ಉಗ್ರರು ಪಾಕಿಸ್ತಾನವನ್ನು ಹರಕಂಡು ತಿನ್ನೋದಕ್ಕೆ ಶುರು ಮಾಡಿದರು. ಹೇಗೆ ಪಾಕ್ ತನ್ನ ನೆಲದಲ್ಲಿ ಉಗ್ರರಿಗೆ ಆಶ್ರಯ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸ್ತಾ ಇತ್ತೋ ಅದೇ ಥರದ ಘಟನೆ ಪಾಕಿಸ್ತಾನದ ಮತ್ತೊಂದು ಗಡಿ ಅಂದರೆ ಆಫ್ಘನ್ ಗಡಿಯಿಂದ ಆಗೋದಕ್ಕೆ ಶುರುವಾಯಿತು. ಅಲ್ಲಿ ಖೈಬರ್ ಭಾಗದಲ್ಲಿ TTPಯ ಉಗ್ರರು ದಾಳಿ ಮಾಡೋದಕ್ಕೆ ನಿಂತರು. ಪಾಕಿಸ್ತಾನದಲ್ಲಿ ದಾಳಿ ಮಾಡಿ ಅವರಲ್ಲಿಂದ ಸುಲಭವಾಗಿ ಗಡಿ ದಾಟಿ ಆಫ್ಘನ್ ನೆಲವನ್ನು ಸೇರ್ತಾ ಇದ್ರು. ಪಾಕಿಸ್ತಾನ ಈಗ ಆಫ್ಘನಿಸ್ತಾನಕ್ಕೆ ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋ ಉಗ್ರರನ್ನ ನಿಯಂತ್ರಿಸಿ ಅಂತ ಕೇಳ್ಕೋಬೇಕಾಗ ಬಂತು. ನಾವಿದೇ ಮಾತನ್ನ ಪಾಕಿಗಳಿಗೆ ಹೇಳಿದಾಗ ಪಾಕ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇತ್ತೋ ಹಂಗೆ ಈಗ ಆಫ್ಘನರು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಪಾಕ್ ಏನು ಮಾಡಬೇಕು? ಭಾರತ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು ಮಾಡ್ತಾ ಇತ್ತಲ್ಲ, ಅದನ್ನೇ ಪಾಕಿಸ್ತಾನ ಕಾಪಿ ಮಾಡ್ತು. ಭಾರತ ಏನು ಮಾಡುತ್ತೋ ಅದನ್ನೇ ಅವರು ಮಾಡಬೇಕಲ್ಲ. ಒಳ್ಳೆ ವಿಷಯದಲ್ಲಿ ಅವರಿಗೆ ಯಾವ ಸ್ವಂತ ಬುದ್ಧಿ ಇದೆ? ಹೋಗ್ಲಿ, ಅದನ್ನಾದರೂ ಸರಿಯಾಗಿ ಮಾಡಿದ್ರ ಅಂದ್ರೆ ಆಫ್ಘನಿಸ್ತಾನದ ಜನವಸತಿಗಳ ಮೇಲೆ ಪಾಕಿಸ್ತಾನ ಏರಿಯಲ್ ಸ್ಟ್ರೈಕನ್ನು ಮಾಡ್ತು. ಅದೀಗ ಆಫ್ಘನರನ್ನು ಕೆರಳಿಸ್ತಾ ಇದೆ. ಅವರೀಗ ಪ್ರತೀಕಾರಕ್ಕಾಗಿ ಅಬ್ಬರ ಇಡ್ತಾ ಇದ್ದಾರೆ. ಅಲ್ಲಿನ ಸಾಮಾನ್ಯ ನಾಗರಿಕರು ಕೂಡ ಪಾಕ್ಗೆ ಬುದ್ಧಿ ಕಲಿಸಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ತಾಲಿಬಾನಿಗಳು ಪಾಕ್ ಹಾಗೂ ಆಫ್ಘನಿಸ್ತಾನದ ನಡುವಿನ ತಾತ್ಕಾಲಿಕ ಗಡಿ ಡ್ಯೂರಾಂಡ್ ಲೈನ್ ಇದೆಯಲ್ಲ, ಅಲ್ಲಿಗೆ ಸೇನೆಯನ್ನು ನುಗ್ಗಿಸ್ತಾ ಇದ್ದಾರೆ. ಗಡಿಯ ಉದ್ದಕ್ಕೂ ಆರ್ಟಿಲರಿಗಳು ಹಾಗೂ ಸೇನೆಯ ಜಮಾವಣೆ ಆಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ತನ್ನ ಆರ್ಟಿಲರಿಯನ್ನ ಮತ್ತು ಸ್ಪೆಷಲ್ ಫೋರ್ಸ್ ಅನ್ನ ಆಫ್ಘನ್ ಗಡಿಗೆ ಕಳುಹಿಸಿಕೊಟ್ಟಿದೆ. ಅದರಲ್ಲೂ ಚಮನ್ ಮತ್ತು ಸ್ಪಿನ್ ಬಾಲ್ಡಿಕ್, ತೋರ್ಖಾಮ್ ಮುಂತಾದ ಪ್ರಮುಖ ಕ್ರಾಸಿಂಗ್ಗಳಲ್ಲಿ ಪರಿಸ್ಥಿತಿ ತುಂಬಾ ಉದ್ವಿಗ್ನಗೊಳ್ತಾ ಹೋಗ್ತಾ ಇದೆ. ಹಾಗೆ ಪಾಕಿಸ್ತಾನದ ಸೇನೆ ಈ ಭಾಗದಲ್ಲಿ ಡ್ರೋನ್ಗಳ ಕಣ್ಗಾವಲನ್ನು ಕೂಡ ಹೆಚ್ಚು ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇನ್ನು ಆಫ್ಘನಿಸ್ತಾನ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಿರೋದು ಮಾತ್ರ ಅಲ್ಲ, ಪಾಕಿಸ್ತಾನದ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಿಮಾನಗಳಿಗೆ ಕೂಡ ತನ್ನ ಏರ್ ಸ್ಪೇಸ್ ಅನ್ನು ಮುಚ್ಚಿದೆ. ಹೀಗೆ ಪಾಕಿಸ್ತಾನದ ಜೊತೆ ಸಂಪರ್ಕವನ್ನು ಕಟ್ ಮಾಡಿಕೊಂಡಿರೋ ಆಫ್ಘನಿಸ್ತಾನ ಭಾರತದ ನೆರವನ್ನು ಪಡ್ಕೊಳ್ತಾ ಇದೆ. ಆಫ್ಘನಿಸ್ತಾನ ಅನ್ನೋದು ಒಂದು ಲ್ಯಾಂಡ್ ಲಾಕ್ ಕಂಟ್ರಿ. ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪಾರಕ್ಕೆ ಅವರು ಇಷ್ಟು ದಿನ ಕರಾಚಿಯ ಬಂದರನ್ನು ಬಳಸ್ತಾ ಇದ್ರು. ಈಗ ಪಾಕಿಸ್ತಾನದ ಗಡಿಗಳನ್ನು ಮುಚ್ಚಿರೋದ್ರಿಂದ ಇರಾನಿನ ಚಾಬಹಾರ್ ಮೂಲಕ ತಮ್ಮ ಸರಕುಗಳನ್ನು ಭಾರತ ಸೇರಿದಂತೆ ನಾನಾ ದೇಶಗಳಿಗೆ ಕಳುಹಿಸಿಕೊಡೋದಕ್ಕೆ ಆಫ್ಘನರು ಶುರು ಮಾಡಿದ್ದಾರೆ. ಈ ಮೂಲಕ ಕರಾಚಿ ಬಂದರಿನಿಂದ ಮಾಡಲಾಗ್ತಾ ಇದ್ದ ಸುಮಾರು $1 ಬಿಲಿಯನ್ ಮೌಲ್ಯದ ಆಫ್ಘನಿಸ್ತಾನದ ವಹಿವಾಟುಗಳು ಈಗ ಇರಾನ್ನ ಚಾಬಹಾರ್ ಬಂದರಿಗೆ ಶಿಫ್ಟ್ ಆಗ್ತಾ ಇವೆ. ಗೆಳೆಯರೆ, ಈ ಆಫ್ಘನಿಸ್ತಾನಕ್ಕೊಂದು ಭೌಗೋಳಿಕ ಮಹತ್ವ ಇದೆ. ಹಾಗೆ ಶೀತಲ ಸಮರದ ಕಾಲದಲ್ಲಿ ಆಫ್ಘನಿಸ್ತಾನ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದೂ ಇದೆ. ಅವತ್ತು ರಷ್ಯಾ ಮಾಡಿದ ಒಂದು ದೊಡ್ಡ ಪ್ಲಾನ್ ಅಲ್ಲಿ ರಿವರ್ಸು ಹೊಡಿದೇ ಇದ್ದಿದ್ರೆ ಇವತ್ತು ಆಫ್ಘನಿಸ್ತಾನದ ಪರಿಸ್ಥಿತಿ ಖಂಡಿತ ಹೀಗಿರ್ತಾ ಇರಲಿಲ್ಲ. ಇನ್ನು ಈ ತಾಲಿಬಾನ್ ಸೇನೆ ಇದೆಯಲ್ಲ, ಇದು ಯಾವುದರಲ್ಲೂ ಕಡಿಮೆನೂ ಇಲ್ಲ. ಅವರು ಸಾಯೋದಕ್ಕೆ ಅಂತಲೇ ಹುಟ್ಟಿದ ಸೈನಿಕರು. ಸ್ನೇಹಿತರೆ,
ಅದು 80ರ ದಶಕ. ಅವತ್ತಿಗೆ ಆಫ್ಘನಿಸ್ತಾನದ ಮೇಲೆ ಸೋವಿಯತ್ ಪ್ರಾಬಲ್ಯವನ್ನ ಸಾಧಿಸಿತ್ತು. ಅವರು ಅರಬ್ಬಿ ಸಮುದ್ರದ ಮೂಲಕ ಹಿಂದೂ ಮಹಾಸಾಗರವನ್ನ ಪ್ರವೇಶ ಮಾಡಬೇಕು, ಅಲ್ಲಿ ಕೂಡ ತಮ್ಮ ಹಿಡಿತವನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ರು. ಆದ್ರೆ ಹಾಗೆ ಬರೋದಿಕ್ಕೆ ಜಾಗ ಇರಲಿಲ್ಲ. ಆಫ್ಘನಿಸ್ತಾನ ಹೇಳಿ ಕೇಳಿ ಲ್ಯಾಂಡ್ ಲಾಕ್ ಆಗಿತ್ತು. ಹೀಗಾಗಿ ಸೋವಿಯತ್ ಪಾಕಿಸ್ತಾನದ ಮೇಲೆ ಕಣ್ಣು ಹಾಕಿತು. ಹೆಂಗೂ ಪಾಕಿಸ್ತಾನ ಅಷ್ಟೊತ್ತಿಗಾಗಲೇ ಅಮೆರಿಕದ ತೊಡೆ ಏರಿ ಕೂತಿತ್ತಲ್ಲ. ಹಿಂಗಾಗಿ ಪಾಕಿಸ್ತಾನವನ್ನ ಒಡೆದ್ರೆ ಹೇಗೆ ಅಂತ ಸೋವಿಯತ್ ಆಲೋಚನೆ ಮಾಡಿತು. ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳಿಗೆ ಬೆಂಬಲವನ್ನು ಕೊಡ್ತಾ ಬಲೂಚನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಿದ್ರೆ ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ದಾರಿ ಸಿಕ್ಕಿಬಿಡುತ್ತೆ ಅಂತ ಸೋವಿಯತ್ ಅಂದ್ಕೊಳ್ತು. ಇದು ಗೊತ್ತಾದ ಕೂಡಲೇ ಪಾಕಿಸ್ತಾನದ ಅಧ್ಯಕ್ಷ ಜಿಯಾ ಉಲ್ ಹಕ್ ಅಮೆರಿಕಾಗೆ ಓಡ್ ಹೋದ. ಅಷ್ಟೊತ್ತಿಗೆ ವಿಯೆಟ್ನಾಂ ಯುದ್ಧದಲ್ಲಿ ಸೋತು ಹೈರಾಣಾಗಿದ್ದ ಅಮೆರಿಕಾಗೆ ತನ್ನ ಮಾನ ಉಳಿಸ್ಕೊಳ್ಳೋದಕ್ಕೊಂದು ಜಾಗ ಬೇಕಾಗಿತ್ತು. ಇರಾನ್ನಲ್ಲಿ ಕೂಡ ಅಷ್ಟೊತ್ತಿಗೆ ಅಮೆರಿಕ ಬೆಂಬಲಿತ ರಾಜ ಪದಚ್ಯುತಗೊಂಡಿದ್ದ. ಅದರ ಹಿಂದೂ ಸೋವಿಯತ್ ಇತ್ತು. ವಿಯೆಟ್ನಾಂ ಯುದ್ಧದಲ್ಲೂ ಸೋವಿಯತ್ ತೆರೆಮರೆಯಲ್ಲಿ ನಿಂತು ಆಟ ಆಡಿತು. ಹೀಗಾಗಿ ಅಮೆರಿಕ ಸೋವಿಯತ್ ವಿರುದ್ಧ ಒಂದು ಗೆಲುವಿಗಾಗಿ ಹಪಹಪಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಜಿಯಾ ಉಲ್ ಹಕ್ ಆಫ್ಘನಿಸ್ತಾನಕ್ಕೆ ಬನ್ನಿ, ಅಲ್ಲಿ ನಿಂತುಕೊಂಡು ಇಬ್ಬರೂ ಸೇರಿ ರಷ್ಯಾನ ಸೋಲ್ಸೋಣ ಅಂತ ಅಮೆರಿಕಾಗೆ ಆಹ್ವಾನವನ್ನು ಕೊಟ್ಟ. ನೀವು ಹಣ ಹಾಗೂ ಬೆಂಬಲವನ್ನು ಕೊಡಿ, ನಾವು ಮುಜಾಹಿದೀನ್ಗಳನ್ನ ತಯಾರು ಮಾಡ್ತೀವಿ, ನಿಮ್ಮ ಶತ್ರುಗಳನ್ನ ಮುಗಿಸುವ ಹೊಣೆ ನಮ್ಮದು, ನಿಮ್ಮ ಕೃಪೆಯೊಂದು ನಮ್ಮ ಮೇಲಿದ್ರೆ ಸಾಕು ಅಂತ ಜಿಯಾ ಅಮೆರಿಕಾದ ಮುಂದೆ ಕೈ ಜೋಡಿಸಿ ನಿಂತ. ಅಮೆರಿಕಾಗೂ ಇಂಥ ಗುಲಾಮರೇ ಬೇಕಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ CIA ಬಂತು. ಪಾಕಿಸ್ತಾನಕ್ಕೆ ವಲಸೆ ಬಂದಿದ್ದ ಆಫ್ಘನ್ ನಿರಾಶ್ರಿತರು ಹಾಗೂ ಖೈಬರ್ ಭಾಗದಲ್ಲಿನ ಬುಡಕಟ್ಟು ಜನಾಂಗದ ಕೈಗೆ ಬಂದೂಕುಗಳನ್ನು ಕೊಡಲಾಯಿತು. ಅಲ್ಲಿ ಮುಜಾಹಿದೀನ್ಗಳನ್ನು ತಯಾರು ಮಾಡೋ ಕೆಲಸ ಶುರುವಾಯಿತು. ಇಲ್ಲಿ ಕೂಡ ಅಮೆರಿಕಾಗೆ ಪಾಕಿಸ್ತಾನದ ಮೇಲೆ ಪೂರ್ತಿ ನಂಬಿಕೆ ಇರಲಿಲ್ಲ. ಹೀಗಾಗಿ ಅರಬ್ಬರನ್ನ ಕೂಡ ಅವರು ಇದರಲ್ಲಿ ಜೋಡಿಸ್ಕೊಂಡ್ರು. ಗೆಳೆಯರೆ, ಅಷ್ಟೊತ್ತಿಗೆ ಖೈಬರ್ ಭಾಗದಲ್ಲಿ ಹಕ್ಕಾನಿ ಮದರಸಾ ಇತ್ತು. ಅದು ದಿಯೋಬಂದ್ ಮದರಸಾ. ಅಲ್ಲಿಗೆ ಸೌದಿ ಅರೇಬಿಯಾದ ವಹಾಬಿಗಳು ಬಂದರು. ಅವರ ಹಣನೂ ಬಂತು. ಅಲ್ಲಿಂದ ಹಕ್ಕಾನಿ ಮದರಸಾ ಹಾಗೂ ಅಲ್ಲಿ ತಲೆ ಎತ್ತಿದ್ದ ಇನ್ನಿತರ ಮದರಸಾಗಳು ವಹಾಬಿ ಹಾಗೂ ದಿಯೋಬಂದ್ ಎರಡೂ ಸೇರಿ ಹೈಬ್ರಿಡ್ ಆಗ್ತಾ ಹೋದ್ವು. ಅಲ್ ಜವಾಹರಿ, ಒಸಮಾ ಬಿನ್ ಲ್ಯಾಡನ್, ಮುಲ್ಲಾ ಒಮರ್ ಮುಂತಾದವರಲ್ಲಿಗೆ ಬಂದರು. ಅಲ್ಲಿ ಮುಜಾಹಿದೀನ್ ಪಡೆ ತಲೆ ಎತ್ತಿ ನಿಂತ್ಕೊಳ್ತು. ಹಾಗೆ ಮದರಸಾಗಳಲ್ಲಿ ತಾಲಿಬಾನಿಗಳು ಶುರುವಾದರು. ಗೆಳೆಯರಲ್ಲಿ ತಾಲಿಬಾನ್ ಅಂದ್ರೆ ಬೇರೇನೂ ಅರ್ಥ ಅಲ್ಲ. ತಾಲಿಬ್ ಅಂದ್ರೆ ಶಿಷ್ಯ ಅಥವಾ ವಿದ್ಯಾರ್ಥಿ. ಆ ವಿದ್ಯಾರ್ಥಿಗಳ ಸಮೂಹವೇ ತಾಲಿಬಾನ್. ಹೀಗೆ ಹುಟ್ಕೊಂಡ ತಾಲಿಬಾನಿಗಳಿಗೆ, ಮುಜಾಹಿದೀನ್ಗಳಿಗೆ ಅಮೆರಿಕಾನೇ ತರಬೇತಿ ಕೊಡ್ತು. ಮುಂದೆ ಅಲ್ಲಿ ಸೋವಿಯತ್ ವಿರುದ್ಧ ಈ ಮುಜಾಹಿದೀನ್ಗಳು ಗೆಲುವನ್ನು ಸಾಧಿಸಿದ್ರು. ಆಫ್ಘನಿಸ್ತಾನದ ಆಡಳಿತ ಕೂಡ ಅವರ ಕೈಗೆ ಬಂತು. ಅವತ್ತಿಗೆ ಅಮೆರಿಕ ಆಫ್ಘನಿಸ್ತಾನವನ್ನ ಆಳಬೇಕು ಅಂತೇನೂ ಅಲ್ಲಿಗೆ ಬಂದಿರಲಿಲ್ಲ. ಜಸ್ಟ್ ಸೋವಿಯತ್ಗೆ ಅವಮಾನ ಮಾಡೋದಕ್ಕೆ, ಸೋವಿಯತ್ತನ್ನು ಸೋಲಿಸೋದಕ್ಕೆ ಮಾತ್ರ ಅವರು ಆಫ್ಘನಿಸ್ತಾನಕ್ಕೆ ಬಂದಿದ್ರು. ಹೀಗಾಗಿ ಸೋವಿಯತ್ ಎದ್ದು ಹೋದ ಮೇಲೆ ಅಮೆರಿಕಾಗೆ ಕೂಡ ಆಫ್ಘನಿಸ್ತಾನದ ಬಗ್ಗೆ ಯಾವ ಇಂಟ್ರೆಸ್ಟ್ ಉಳಿಲಿಲ್ಲ, ಅವರಲ್ಲಿಗೆ ಬರಲೂ ಇಲ್ಲ. ಹೀಗಾಗಿ ಆಫ್ಘನಿಸ್ತಾನ ತಾಲಿಬಾನಿಗಳ ಕೈಗೆ ಸಿಕ್ತು. ಪಾಕಿಸ್ತಾನ ಅಲ್ಲಿ ಖುಷಿಯಾಗಿ ಹೋಯ್ತು. ಆದರೆ ಇದು ಹೆಚ್ಚು ದಿನ ಉಳಿಲಿಲ್ಲ. ಯಾಕೆಂದ್ರೆ ಅಲ್ಲಿ ಅಲ್ ಖೈದಾ ಹುಟ್ಕೊಂಡಿತ್ತು. ಅವರು ಅಮೆರಿಕಾನ ಟಾರ್ಗೆಟ್ ಮಾಡಿದ್ರು. ಆಮೇಲೆ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಇನ್ನು ಈ ತಾಲಿಬಾನಿಗಳು 2ನೇ ಬಾರಿ ಅಧಿಕಾರಕ್ಕೆ ಬಂದಾಗ್ಲೂ ಅಷ್ಟೇ ಆಫ್ಘನಿಸ್ತಾನದ ಸಾಂಪ್ರದಾಯಿಕ ಸೇನೆಯನ್ನ ಅಲ್ಲಿಂದ ಓಡಿಸಿ ಅವರು ಅಧಿಕಾರವನ್ನ ತಮ್ಮ ಕೈಗೆ ತಗೊಂಡ್ರು. ಹೀಗಾಗಿ ಇದು ಸಾಯೋದಿಕ್ಕೆ ಸಿದ್ಧ ಇರೋ ಒಂದು ತರಬೇತಿ ಪಡೆದ ಸೇನೆ. ಪಾಕಿ ಸೈನಿಕರು ಬರೀ ಸಂಬಳಕ್ಕಾಗಿ ಯುದ್ಧ ಮಾಡ್ತಾರೆ. ಆದರೆ ತಾಲಿಬಾನಿ ಯೋಧರು ಆಫ್ಘನ್ ಸ್ವಾಭಿಮಾನಕ್ಕಾಗಿ, ತಾಯ್ನೆಲಕ್ಕಾಗಿ ಯುದ್ಧ ಮಾಡ್ತಾರೆ. ಅವರು ಸಾಯೋದಕ್ಕೆ ಸಿದ್ಧರಾಗಿ ಬಂದವರು. ಹೀಗಾಗಿ ಅವರನ್ನ ಗೆಲ್ಲೋದು ಪಾಕಿಸ್ತಾನಿಗಳಿಗೆ ತುಂಬಾನೇ ಕಷ್ಟ. ಇನ್ನು ಆಫ್ಘನಿಸ್ತಾನವನ್ನು ಈಗ ಮತ್ತೆ ಕೆಣಕ್ತಾ ಇರೋ ಪಾಕಿಸ್ತಾನಕ್ಕೆ ಟರ್ಕಿ ಹಾಗೂ ಕತಾರುಗಳ ಬೆಂಬಲ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಆದರೆ ಪಾಕಿಗಳ ಮೂರ್ಖತನದಿಂದ ಟರ್ಕಿಯ ಅಧಿಕಾರಿಗಳು ಕೂಡ ಬೇಸರಗೊಂಡಿದ್ದಾರೆ. ಇಷ್ಟಾದರೂ ಎರಡೋಗನ್ನಿಗೆ ಪಾಕಿಸ್ತಾನದ ಮೇಲೆ ಸ್ವಲ್ಪ ಪ್ರೀತಿ ಇದೆ. ಹೀಗಾಗಿ ಅವರು ಟರ್ಕಿಗೆ ಸಹಾಯ ಮಾಡಲೂಬಹುದು. ಆದರೆ ಕತಾರ್ ತಾಲಿಬಾನಿಗಳನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ. ಮೊನ್ನೆ ಮೊಟ್ಟ ಬಾರಿಗೆ ಡ್ಯುರಾಂಡ್ ಲೈನ್ ಮತ್ತು ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ ಕತಾರ್ನ ಅಲ್ ಜಜೀರಾ ಭಾರತದ ಮ್ಯಾಪನ್ನು ಸರಿಯಾದ ರೀತಿಯಲ್ಲಿ, ಅಂದರೆ ಆಕ್ರಮಿತ ಕಾಶ್ಮೀರ ಭಾರತದ ಭಾಗ ಅನ್ನೋದನ್ನ ಬಿಂಬಿಸುವ ಮ್ಯಾಪನ್ನು ಆ ವಿಡಿಯೋದಲ್ಲಿ ಪ್ರದರ್ಶಿಸಿದೆ. ಅಲ್ ಜಜೀರಾ ಅನ್ನೋದು ಕತಾರ್ ಫಂಡಿಂಗ್ನಿಂದ ನಡೆಯುವ ಚಾನಲ್. ಅವರು ಪಾಕಿಸ್ತಾನದ ಪ್ರೊಪಗಂಡಾನೇ ಹರಡೋ ಜನ. ಆದರೂ ಅವರು ಕೂಡ ಭಾರತದ ಮ್ಯಾಪನ್ನು ಈ ಬಾರಿ ಸರಿಯಾಗಿ ತೋರಿಸ್ತಾ ಇದ್ದಾರೆ. ಅಂದರೆ ಕತಾರ್ ಕೂಡ ಪಾಕಿಸ್ತಾನದ ಮೇಲಿನ ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಅರ್ಥ. ಹೀಗಾಗಿ ಅವರೂ ಸದ್ಯಕ್ಕೆ ಆಫ್ಘನ್ ಪಾಕ್ ಸಂಘರ್ಷದಲ್ಲಿ ಮಧ್ಯಸ್ಥಿಕೆಗೆ ಬರುವುದು ಅನುಮಾನ. ಅಕಸ್ಮಾತ್ ಬಂದರೂ ಅವರ ಟರ್ಮ್ಸ್ ಮತ್ತು ಕಂಡೀಷನ್ಸ್ಗೆ ಇನ್ನು ಮುಂದೆ ಪಾಕಿಸ್ತಾನವೇ ಒಪ್ಪಬೇಕಾಗಿ ಬರುತ್ತೆ. ಇನ್ನು ಪಾಕಿಸ್ತಾನದಲ್ಲಿ ಆಂತರಿಕ ಪರಿಸ್ಥಿತಿಗಳು ಸಂಪೂರ್ಣ ಕೆಡ್ತಾ ಇವೆ. ಅಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ನ ಬೆಂಬಲಿಗರು ಅಡಿಯಾಲ ಜೈಲಿನ ಹೊರಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಇಮ್ರಾನ್ ಖಾನ್ ಅವರನ್ನ ನೋಡೋದಕ್ಕೆ ಜೈಲಿನವರೆಗೆ ಹೋಗಿದ್ದ ಇಮ್ರಾನ್ನ ಸಹೋದರಿಯರ ಮೇಲೆ ಪಾಕಿಸ್ತಾನದ ಪೊಲೀಸರು ಹಲ್ಲೆ ನಡೆಸಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಇಮ್ರಾನ್ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಅವರನ್ನ
ಸೇನೆ ಮತ್ತು ISI ಕೊಂದು ಹಾಕಿದೆ ಅನ್ನೋ ಸುದ್ದಿಗಳು ಹಬ್ಬುತ್ತಾ ಇರೋದ್ರಿಂದ ಅಲ್ಲಿನ ಜನ ದೊಡ್ಡ ಸಂಖ್ಯೆಯಲ್ಲಿ ಆಡಿಯಾಲ ಜೈಲಿನ ಕಡೆಗೆ ನುಗ್ಗಿ ಬರ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಇಂಥದ್ದೊಂದು ಸುದ್ದಿ ಹಬ್ಬೋದರ ಹಿಂದೆ ಇರೋದು ಕೂಡ ಆಫ್ಘನಿಸ್ತಾನದ ಸೋಷಿಯಲ್ ಮೀಡಿಯಾ ಅಕೌಂಟುಗಳೇ. ಹೇಗೆ ಪಾಕಿಸ್ತಾನ ಭಾರತದ ವಿರುದ್ಧ ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರದ ಯುದ್ಧವನ್ನು ಮಾಡುತ್ತೋ, ಅದೇ ಥರ ಅದೇ ಕೆಲಸವನ್ನು ಈಗ ಪಾಕಿಸ್ತಾನದ ವಿರುದ್ಧ ಆಫ್ಘನಿಸ್ತಾನ ಮಾಡ್ತಾ ಇದೆ. ಕಾಲೆಳೆಯುತ್ತೆ ಅನ್ನೋದು ಇದನ್ನೇ. ಹೀಗೆ ಇಮ್ರಾನ್ ವಿಷಯದಲ್ಲಿ ಅಲ್ಲಿನ ಜನ ಕೆರಳ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಪಾಕಿಸ್ತಾನದ ನಡುವೆ ಉಂಟಾಗ್ತಾ ಇರುವ ಅಕ್ರಮ ದೋಸ್ತಿ ಪಾಕಿಸ್ತಾನದ ಮುಲ್ಲಾಗಳು ಕೆರಳುವ ಹಾಗೆ ಮಾಡ್ತಾ ಇದೆ. ಅದರ ಪರಿಣಾಮ ಲಬೈಕ್ ಸಂಘಟನೆ ತನ್ನ ಸಶಸ್ತ್ರ ಪಡೆಯೊಂದನ್ನು ಹುಟ್ಟುಹಾಕಿದೆ. ಅಂದರೆ ಅಲ್ಲಿ ಇನ್ನೂ ಒಂದು ಉಗ್ರ ಸಂಘಟನೆ ತಲೆ ಎತ್ತಿದೆ ಅಂತ ಅರ್ಥ. ಇನ್ನು ಬಲೂಚಲ್ಲಿ ಲಿಬರೇಷನ್ ಆರ್ಮಿ ಪಾಕಿ ಸೈನಿಕರಿಗೆ ಸಿಕ್ಕ ಕಡೆ ಹೊಡಿತಾ ಇದೆ. ಸಿಂಧಲ್ಲಿ ಬಂಡಾಯ ಶುರುವಾಗಿದೆ. ಮೊನ್ನೆ ಸಿಂಧ್ ಅನ್ನೋದು ಇಂದಲ್ಲ ನಾಳೆ ಭಾರತವನ್ನು ಸೇರುತ್ತೆ ಅನ್ನೋ ರಾಜನಾಥ್ ಸಿಂಗ್ ಅವರ ಮಾತಿಗೆ ವಿಪರೀತ ಪ್ರಮಾಣದ ಜನಬೆಂಬಲ ಸಿಂಧ್ ಭಾಗದಿಂದ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಆಫ್ಘನಿಸ್ತಾನದ ಮುಜಾಹಿದೀನ್ಗಳ ಜೊತೆ ಕಾದಾಡೋ ಶಕ್ತಿ ಇದೆಯಾ? ಗೆಳೆಯರೆ, ಇಲ್ಲಿ ಅವರು ಕೂಡ ಪಾಕಿಸ್ತಾನದ ಜೊತೆ ಯುದ್ಧನೇ ಮಾಡಬೇಕು ಅಂತೇನಿಲ್ಲ. ಗಡಿಗಳನ್ನು ಬಂದ್ ಮಾಡಿ ಆಫ್ಘನಿಸ್ತಾನದಿಂದ ಹರಿಯುವ ಕಾಬೂಲ್ ನದಿಯ ನೀರನ್ನು ನಿಲ್ಲಿಸಿಬಿಟ್ರೆ ಪಾಕಿಸ್ತಾನದ ಖೈಬರ್ ಹಾಗೂ ಪಂಜಾಬ್ ಪ್ರಾಂತ್ಯಗಳು ಒಣಗೋದಿಕ್ಕೆ ಶುರು ಮಾಡುತ್ತವೆ. ಅಗೈನ್ ಈ ಕಾಬೂಲ್ ನದಿ ಸಿಂಧ್ ನದಿಯನ್ನೇ ಸೇರುತ್ತೆ. ಭಾರತ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿ ಆಫ್ಘನ್ ಕಾಬೂಲ್ ನದಿಯ ನೀರನ್ನು ನಿಲ್ಲಿಸಿಬಿಟ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ. ಒಟ್ಟಾರೆ ಪಾಕಿಸ್ತಾನ ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕ್ಕೊಳ್ತಾ ಇದೆ. ಈಗ ಆಫ್ಘನ್ ಗಡಿಯಲ್ಲಿ ಯುದ್ಧ ಶುರುವಾಗೋದೊಂದು ಬಾಕಿ. ಇದೇ ಸಂದರ್ಭದಲ್ಲಿ ಭಾರತ ಕೂಡ ಪಾಕಿಗಳ ಮೇಲೆ ಬಿದ್ದರೆ, ಬಲೂಚಿಸ್ತಾನದ ಹೋರಾಟಗಾರರು ದಾಳಿಗಳನ್ನು ತೀವ್ರಗೊಳಿಸಿದರೆ, ಇಮ್ರಾನ್ ಬೆಂಬಲಿಗರು ರಸ್ತೆಗಿಳಿದ್ರೆ, ಗೆಳೆಯರೆ, ಇಮ್ರಾನ್ ಬಗ್ಗೆ ಬರ್ತಿರೋ ಸುದ್ದಿ ನಿಜ ಆದರೆ ಅಥವಾ ಇಮ್ರಾನ್ ಖಾನ್ಗೆ ಜೈಲಲ್ಲಿ ಏನೇ ಆಗಿದ್ರೂ ದೇಶದ ಒಳಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಾಕಿಸ್ತಾನದ ಆಡಳಿತ ವಿಶ್ವಾಸವನ್ನು ಕಳ್ಕೋಬೇಕಾಗಿ ಬರುತ್ತೆ. ನೋಡೋಣ ಅಲ್ಲಿ ಇನ್ನೂ ಏನೆಲ್ಲ ಆಗತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.